ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಮೋದಿಜಿ ಸರ್ಕಾರದ ಕಡೆಯಿಂದ ಬಡವರಿಗೆ 1,00,000 ರೂಪಾಯಿವರೆಗೂ ಕೂಡ ಸಹಾಯಧನ ಸಿಗ್ತಾ ಇದೆ. ಇದ್ರ ಜೊತೆಗೆ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲ ಕೂಡ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಎಲ್ರಿಗೂ ಕೂಡ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸಬಹುದಾ ಅಥವಾ ಗಂಡಸರಿಗೂ ಕೂಡ ಇಲ್ಲಿ ಅರ್ಜಿ ಸಲ್ಲಿಸೋ ಅವಕಾಶ ಇದೆಯಾ ಅಂತ. ಸೊ ಇಬ್ಬರಿಗೂ ಕೂಡ ಇಲ್ಲಿ ಅರ್ಜಿ ಸಲ್ಲಿಸುವಂತಹ ಅವಕಾಶ ಇದೆ. ಹಾಗಿದ್ರೆ ಎಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದು, 1,00,000 ಅಮೌಂಟ್ ಅನ್ನ ಹೇಗೆ ಪಡೆದುಕೊಳ್ಬೇಕು, ಅರ್ಹತೆ ಏನಿರಬೇಕು, ದಾಖಲಾತಿಗಳು ಏನಿರಬೇಕು, ಜೊತೆಗೆ ಎಲ್ಲಿ ಹೋಗಿ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು, ಮೇನ್ ಬಂದು ಈ ಒಂದು ಯೋಜನೆ ಹೆಸರೇನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೆ ಕೊನೆವರೆಗೂ ಕೂಡ ವಾಚ್ ಮಾಡಿ. ಜೊತೆಗೆ ಈ ಒಂದು ಮಾಹಿತಿಯನ್ನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ ಐಕನ್ ಕ್ಲಿಕ್ ಮಾಡಿ. ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು. ಇದ್ರ ಜೊತೆಗೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ನಮ್ಮ ಪ್ರಧಾನಮಂತ್ರಿ ಇವಾಗ ಮೋದಿಜಿ ಅವರೇ ಮತ್ತೆ 3ನೇ ಬಾರಿಗೆ ಆಗಿರುವಂತದ್ದು. ಸೊ ಇವಾಗ ಮೋದಿಜಿ ಸರ್ಕಾರದ ಕಡೆಯಿಂದ ಪ್ರತಿಯೊಬ್ಬ ಬಡವರಿಗೂ ಕೂಡ 1,00,000 ರೂಪಾಯಿ ಸಹಾಯಧನ ಸಿಗ್ತಾ ಇದೆ. ಇದ್ರ ಜೊತೆಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೂಡ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಹಾಗಿದ್ರೆ ನಿಮ್ಗೆಲ್ರಿಗೂ ಕೂಡ ತಿಳಿದಿರೋ ಹಾಗೆ ಇದಕ್ಕೆ ಮೊದಲನೇದಾಗಿ ಅರ್ಹತೆ ಏನಿರಬೇಕು ಅಂತ ಕೇಳ್ತೀರಾ. ಜೊತೆಗೆ ನಾನು ಮೊದಲನೇದಾಗಿ ಇವಾಗ ಯಾವ ಯೋಜನೆ ಅಂತ ತಿಳಿಸೋದಕ್ಕಿಂತ ಮುಂಚೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅರ್ಹತೆ ಏನಿರಬೇಕು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ಹೇಳೋದಾದ್ರೆ ಇವಾಗ ಗಂಡು ಮಕ್ಕಳಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಇಬ್ರಿಗೂ ಕೂಡ ಅರ್ಜಿಯನ್ನ ಸಲ್ಲಿಸುವಂತಹ ಅವಕಾಶ ಇದೆ ಈ ಒಂದು ಯೋಜನೆಗೆ. ಅರ್ಹತೆ ಬಂದ್ಬಿಟ್ಟು 18 ವರ್ಷ ಮೇಲ್ಪಟ್ಟವರಾಗಿರ್ಬೇಕು. ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಯಾವ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ ಮೇಜರ್ ಆಗಿ 18 ವರ್ಷ ಮೇಲ್ಪಟ್ಟೆ ಅವರಿಗೆ ಅವಕಾಶ ಇರುವಂತದ್ದು. ಇದ್ರ ಜೊತೆಗೆ ಅರ್ಜಿ ಸಲ್ಲಿಸುವಂತಹ ವ್ಯಕ್ತಿ ಭಾರತದ ಪ್ರಜೆ ಆಗಿರ್ಬೇಕು. ಜೊತೆಗೆ ಒಂದು ರಾಜ್ಯದ ಸದಸ್ಯತ್ವವನ್ನ ಪಡೆದುಕೊಂಡಿರ್ಬೇಕು. ಅಂತ ಅಂದ್ರೆ ಭಾರತ ದೇಶದ ಪ್ರಜೆ ಆಗಿದ್ದು ಹಲವಾರು ರಾಜ್ಯಗಳಲ್ಲಿ ಇರುತ್ತೆ. ಸೊ ಹಲವಾರು ರಾಜ್ಯ ಅಂತಂದ್ರೆ ಯಾವ್ದಾದ್ರು ಒಂದು ರಾಜ್ಯದ ಸದಸ್ಯತ್ವವನ್ನು ನೀವು ಪಡೆದುಕೊಂಡಿರ್ಬೇಕಾಗಿರುತ್ತೆ. ಇದ್ರ ಜೊತೆಗೆ BPL ರೇಷನ್ ಕಾರ್ಡ್ ಕಂಪಲ್ಸರಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನಿಮ್ಮ ವಾರ್ಷಿಕ ಆದಾಯ ಏನಿರುತ್ತೆ, ಸೊ ಆ ಒಂದು ಇವಾಗ ಬಡ ಕುಟುಂಬದವರಾಗಿದ್ರೆ ವಾರ್ಷಿಕ ಆದಾಯ ಬಂದು 3 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. 3 ಲಕ್ಷ ಜಾಸ್ತಿ ಇರಬಾರ್ದು, 3 ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ಒಂದ್ ವೇಳೆ ನೀವೇನಾದ್ರೂ ಮಧ್ಯಮ ಕುಟುಂಬದವರು ಆಗಿದ್ರೆ ನಿಮ್ಮ ಆದಾಯ ಬಂದ್ಬಿಟ್ಟು 6 ಲಕ್ಷಕ್ಕಿಂತ ಒಳಗಡೆ ಇರಬೇಕಾಗುತ್ತೆ. 6 ಲಕ್ಷ ಬಿಟ್ಬಿಟ್ಟು ಮೀರಿರಬಾರ್ದು. ನೆಕ್ಸ್ಟ್ ನಿಮಗೆ BPL ಕಾರ್ಡ್ ಅನ್ನೋದು ಈ ಒಂದು ಇದಕ್ಕೆ ಅರ್ಹತೆಗೆ ಕಂಪಲ್ಸರಿ ಅಂತಾನೆ ಹೇಳ್ಬಹುದು. ನೆಕ್ಸ್ಟ್ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಯಾವೆಲ್ಲ ದಾಖಲಾತಿಗಳು ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ಆಧಾರ್ ಕಾರ್ಡ್ ಕಂಪಲ್ಸರಿ ಅಂತಾನೆ ಹೇಳ್ಬಹುದು. ರೇಷನ್ ಕಾರ್ಡ್ ಕೂಡ ಕಂಪಲ್ಸರಿ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಹತ್ರ ಏನಾದ್ರೂ ಜಾಬ್ ಕಾರ್ಡ್ ಇದ್ರೆ, ಸೊ ಇದು ಆಪ್ಷನಲ್. ನಿಮ್ಮ ಹತ್ರ ಜಾಬ್ ಕಾರ್ಡ್ ಇದ್ರೆ ಅದನ್ನ ಹಾಕ್ಬಹುದು, ಇಲ್ಲ ಅಂತ ಅಂದ್ರೆ ನಿಮಗೆ ಇದು ಆಪ್ಷನಲ್, ಕಂಪಲ್ಸರಿ ಅಂತ ಏನು ಇಲ್ಲ. ನೆಕ್ಸ್ಟ್ ನಿಮಗೆ ಫೋನ್ ನಂಬರ್ ಇರಬೇಕಾಗುತ್ತೆ. ಆಧಾರ್ ಕಾರ್ಡ್ ಏನಿದೆ, ಸೊ ಆಧಾರ್ ಕಾರ್ಡ್ಗೆ ಏನ್ ಲಿಂಕ್ ಆಗಿರುತ್ತೆ ಆ ಫೋನ್ ನಂಬರ್ ಇರಲೇಬೇಕಾಗುತ್ತೆ. ಪಾಸ್ಬುಕ್ ಮೇನ್ ಬಂದ್ಬಿಟ್ಟು ಅಕೌಂಟ್ ಪಾಸ್ಬುಕ್ ಇರಬೇಕಾಗುತ್ತೆ. ಸೊ ಅದಕ್ಕೆ ಆಧಾರ್ ಕೂಡ ಲಿಂಕ್ ಆಗಿರಬೇಕು, ಫೋನ್ ನಂಬರ್ ಕೂಡ ಲಿಂಕ್ ಆಗಿರಬೇಕು. ಜೊತೆಗೆ KYC ಅಂತೂ ಕಂಪಲ್ಸರಿ ಆಗಿರಲೇಬೇಕು. ನೆಕ್ಸ್ಟ್ ಬಂದು ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು, ಹಾಗೇನೆ ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು, ಕಂಪಲ್ಸರಿ ಇರಲೇಬೇಕಾಗುತ್ತೆ. ನೆಕ್ಸ್ಟ್ ಅರ್ಜಿ ಸಲ್ಲಿಸುವಂತಹ ವ್ಯಕ್ತಿಯ ಫೋಟೋಗಳು ಬೇಕಾಗಿರುತ್ತೆ. BPL ರೇಷನ್ ಕಾರ್ಡ್ ಅನ್ನೋದು ಕಂಪಲ್ಸರಿ ಇರಲೇಬೇಕು. ಸೊ ಗಮನದಲ್ಲಿಟ್ಟುಕೊಳ್ಳಿ, BPL ರೇಷನ್ ಕಾರ್ಡ್ ಅನ್ನೋದು ಕಂಪಲ್ಸರಿ ಇರಲೇಬೇಕು. BPL ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್, ಸೊ ಈ ರೀತಿ ಕಾರ್ಡ್ಗಳು ಇರಲೇಬೇಕಾಗುತ್ತೆ ಇದಕ್ಕೆ ಅರ್ಜಿ ಸಲ್ಲಿಸಬೇಕು ಅಂತಂದ್ರೆ. ಸೊ ಹಾಗಿದ್ರೆ ಅರ್ಹತೆನ ತಿಳಿಸ್ಕೊಟ್ರಿ, ಆಮೇಲೆ ದಾಖಲಾತಿಗಳು ಏನ್ ಬೇಕು ಅಂತ ತಿಳಿಸ್ಕೊಟ್ರಿ. ಈ ಒಂದು ಯೋಜನೆಯ ಹೆಸರು ಏನು ಅಂತ ತಿಳಿಸ್ಕೊಡಿ ಅಂತ ನೀವು ಕೇಳ್ಬೋದು. ಈ ಒಂದು ಯೋಜನೆಯ ಹೆಸರು ಬಂದ್ಬಿಟ್ಟು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ. ಸೊ ಎಲ್ಲರೂ ಕೂಡ ಕೇಳಿರ್ತೀರಾ, ಬಟ್ ಇದ್ರ ಬೆನಿಫಿಟ್ ಎಲ್ರಿಗೂ ಕೂಡ ಗೊತ್ತಿರೋದಿಲ್ಲ, ಇನ್ಕ್ಲೂಡಿಂಗ್ ಮೀ, ನನಗೂ ಕೂಡ ಗೊತ್ತಿರಲಿಲ್ಲ. ಬಟ್ ಈ ಒಂದು ವಿಡಿಯೋ ಮಾಡೋ ಮುಖಾಂತರನೇ ನಾನು ಕೂಡ ತಿಳ್ಕೊಳ್ತಿರುವಂತದ್ದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ. ಸೊ ಇದರಿಂದ ಪ್ರಧಾನಮಂತ್ರಿ ಕಡೆಯಿಂದ ಏನಾಗ್ತಿದೆ ಅಂತ ಅಂದ್ರೆ ಬಡ ಕುಟುಂಬದವರಿಗೆ 1,00,000 ಸಹಾಯಧನವನ್ನ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಸಹಾಯಧನ ಏನೋ ಕೊಡ್ತಿದ್ದಾರೆ. ಇದಕ್ಕೆ ಅರ್ಜಿಯನ್ನ ಎಲ್ಲಿ ಸಲ್ಲಿಸೋದು ಅಂತ ನೀವೆಲ್ಲರೂ ಕೂಡ ಕೇಳ್ಬೋದು. ಅರ್ಜಿ ಸಲ್ಲಿಸೋದು ಬಂದ್ಬಿಟ್ಟು ನಿಮ್ಮ ಹತ್ತಿರದ CSC ಕೇಂದ್ರ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಬಾಪೂಜಿ ಆಗಿರ್ಬೋದು, ನೆಕ್ಸ್ಟ್ ನಿಮಗೆ ಗ್ರಾಮ ಆಗಿರ್ಬೋದು, ಈ ರೀತಿ ಸೇವಾ ಕೇಂದ್ರಗಳು ಏನಿರುತ್ತೆ ಸೊ ಅಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬಹುದು. ಮನೆಯಲ್ಲೂ ಕೂಡ ಸಲ್ಲಿಸಬಹುದು. ಯಾಕೆ ಅಂತಂದ್ರೆ ದಾಖಲಾತಿಗಳು ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ ನೀವು ಅರ್ಜಿ ಸಲ್ಲಿಸಿದ್ರು ವೇಸ್ಟ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಈ ರೀತಿ ಸೇವಾ ಕೇಂದ್ರಗಳಿಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನ ಸಲ್ಲಿಸಿ, ಯಾವುದಕ್ಕೆ ಆದ್ರೂ ಅಷ್ಟೇನೆ ಈ ರೀತಿ ಹೋಗ್ಬಿಟ್ಟು ಸಲ್ಲಿಸಿ. ನೆಕ್ಸ್ಟ್ ಸಾಲ ಕೊಡ್ತಾರೆ ಅಂತ ಹೇಳಿದ್ರಿ, ಹಾಗೆ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಕೂಡ ನೀವು ಕೇಳ್ಬೋದು. ಸೊ ಕಡಿಮೆ ಬಡ್ಡಿಗೆ ಇಲ್ಲಿ ಪ್ರಧಾನಮಂತ್ರಿ ಕಡೆಯಿಂದ ಸಾಲ ಕೂಡ ಸಿಗ್ತಾ ಇದೆ. ಅಂತ ಅಂದ್ರೆ ಗೃಹ ಸಾಲ ಅಂತ ಅಂದ್ರೆ ನಿಮ್ಗೆ ಮನೆ ಕಟ್ಟಿಸ್ಕೊಳ್ತೀರಾ ಅಲ್ವಾ, ಮನೆ ಕಟ್ಟಿಸ್ಕೊಳ್ಳೋದಕ್ಕೋಸ್ಕರ 1,00,000 ಸಹಾಯಧನವನ್ನ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಇನ್ನೂ ಕೂಡ ಎಕ್ಸ್ಟ್ರಾ, ನೀವೇನಾದ್ರೂ ಬಡ ಕುಟುಂಬದವರಾಗಿದ್ದು ಇನ್ನೂ ಕೂಡ ಎಕ್ಸ್ಟ್ರಾ ನಮಗೆ ಬೇಕು ಸಾಲ ಅಂತ ನೀವು ಏನಾದ್ರೂ ಕೇಳ್ಕೊಳ್ಳೋದಾದ್ರೆ ನಿಮಗೆ 6.5 ಅಂತ ಅಂದ್ರೆ 6.5% ಮಾತ್ರ ಬಡ್ಡಿಯನ್ನ ಹಾಕ್ತಾರೆ ಇದಕ್ಕೆ. ಸೊ ನೀವು ಎಷ್ಟು ಸಾಲ ತೆಗೆದುಕೊಳ್ತೀರಾ ಅದಕ್ಕೆ 6.5% ಮಾತ್ರ ಬಡ್ಡಿಯನ್ನ ಹಾಕಿ ಕೊಡ್ತಾರೆ. ಅದಾದ್ಮೇಲೆ ನೀವು ಈ ಒಂದು ಹಣವನ್ನ ತೀರ್ಸೋದಕ್ಕೆ 20 ವರ್ಷಗಳ ಕಾಲ ಅವಧಿ ಇರುತ್ತೆ ಅಂತಾನೆ ಹೇಳ್ಬೋದು.
ನೀವು ಸಾಲ ತೆಗೆದುಕೊಂಡು 20 ವರ್ಷದವರೆಗೂ ಕೂಡ ನಿಮಗೆ ಟೈಮ್ ಇರುತ್ತೆ. ಸೊ ಅದರೊಳಗಡೆ ನೀವು ಈ ಒಂದು ಸಾಲವನ್ನು ತೀರಿಸೋದಕ್ಕೆ ಅವಕಾಶ ಇರುತ್ತೆ ಅಂತಲೇ ಹೇಳ್ಬೋದು. ಮೇಯ್ನ್ ಬಂದ್ಬಿಟ್ಟು ಇಲ್ಲಿ ಹೇಳೋದಾದರೆ ನಿಮಗೆ ಯಾರು ಈ ರೀತಿ ಅರ್ಜಿಯನ್ನು ಸಲ್ಲಿಸ್ಬೋದು, ಸೊ ಯಾರು ಅರ್ಹತೆ ಇರೋರು ಅಂತ ಅನ್ನೋದಾದರೆ, ನೀವು ವಾಸ ಮಾಡೋದಕ್ಕೆ ಮನೆ ಯಾರಿಗೆ ಇರೋದಿಲ್ಲ, ಸೊ ಅಂಥವರು, ಜೊತೆಗೆ ಇವಾಗ ಬಾಡಿಗೆ ಮನೆಯಲ್ಲಿ ಇರ್ತೀರಾ ಅಲ್ವಾ, ಸೊ ಅಂಥವ್ರಿಗೆ ಈ ಒಂದು ಯೋಜನೆಯ ಬೆನಿಫಿಟ್ ಕಂಪ್ಲೀಟ್ ಆಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನೀವೇನಾದರೂ ಸ್ವಂತ ಮನೆಯನ್ನು ಇಟ್ಕೊಂಡು ಇದಕ್ಕೆ ಅರ್ಜಿ ಸಲ್ಲಿಸ್ತೀವಿ ಅಂತ ಅಂದರೆ ಅವಕಾಶ ಇರೋದಿಲ್ಲ. ಮನೆ ಇಲ್ದಲೆ ಬಡವರು ಯಾರು ಇರ್ತಾರೆ, ಸೊ ಮನೆ ಇಲ್ದಲೆ ಬಾಡಿಗೆ ಮನೆಯಲ್ಲಿ ಇರೋ ವಾಸ ಮಾಡೋದಕ್ಕೂ ಕೂಡ ಮನೆ ಇಲ್ಲ ಅಂತ ಅನ್ನೋರಿಗೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೇನಾದ್ರೂ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬೆನಿಫಿಟ್ ಪಡ್ಕೋಬೇಕು ಅಂತ ಅನ್ನೋ ಆಗಿದ್ರೆ, ನೀವು ಹೆಣ್ಣಿಸರಾಗಿರ್ಬೋದು ಅಥವಾ ಗಂಡಸರಾಗಿರ್ಬೋದು, ಯಾರು ಬೇಕಿದ್ರು ಅರ್ಜಿಯನ್ನು ಸಲ್ಲಿಸಬಹುದು. ಈ ಒಂದು ಯೋಜನೆಯ ಬೆನಿಫಿಟ್ ಅನ್ನ ಪಡೆದುಕೊಳ್ಳಿ. ನಿಮಗೆ ಮನೆ ಇಲ್ಲ ವಾಸ ಮಾಡೋದಕ್ಕೆ ಅಂತ ಅಂದ್ರೆ ಮನೆಯನ್ನ ನೀವು ನಿರ್ಮಿಸ್ಕೋಬಹುದು. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಜೊತೆಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ.